ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ, ಶೃಂಗೇರಿ ಶಾಸಕ ಜೀವರಾಜ್ಗೆ ಸುಪ್ರೀಂ ಬಿಗ್ ಆಘಾತವನ್ನು ಕೊಟ್ಟಿರುವಂತಹದ್ದು. ಶಾಸಕತ್ವ ಕಳೆದುಕೊಂಡಿದ್ದ ರಾಜೇಗೌಡಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಜೆಪಿಯ ದೇವರಾಜ್ ಆಯ್ಕೆಗೆ ಸುಪ್ರೀಂ ಮಧ್ಯಂತರ ತಡೆ. ಮರುಮತ ಎಣಿಕೆಯಲ್ಲಿ ಗೆದ್ದಿದ್ದ ಬಿಜೆಪಿ ಅಭ್ಯರ್ಥಿಗೆ ಆಘಾತ. ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಎಂಎಲ್ಎ ಆಗಿ ಘೋಷಣೆ. ಶೃಂಗೇರಿ ಶಾಸಕರಾಗಿ ರಾಜೇಗೌಡರ ಮುಂದುವರಿಕೆ. ಶೃಂಗೇರಿ ಮತ ಪ್ರಹಸನಕ್ಕೆ ಸುಪ್ರೀಂ ಮಹತ್ವದ ಆದೇಶ. ತಡೆಯಾಜ್ಞೆ ಸಿಕ್ಕಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ಒಡ್ಡಿದ್ದ ಸುಪ್ರೀಂ ಕೋರ್ಟ್ ಈಗ ತಡೆ ಒಡ್ಡಿದೆ. ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಮಹತ್ವದ ವರ್ಡಿಕ್ಟ್ ಅನ್ನು ಪ್ರಕಟ ಮಾಡಿದೆ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ವಿನೋದ್ ಚಂದ್ರ ನೇತೃತ್ವದ ಗೌರವಾನ್ವಿತ ಪೀಠ ಯಥಾಸ್ಥಿತಿ ಮುಂದುವರಿಯೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ಮರುಮತ ಎಣಿಕೆ ವಿವರ ನೀಡೋದಕ್ಕೆ ಇಸಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಮೇ 21ಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಮೇ 21ಕ್ಕೆ ಶೃಂಗೇರಿ ಶಾಸಕ ಜೀವರಾಜ್ಗೆ ಸುಪ್ರೀಂ ಬಿಗ್ ಶಾಕ್. ಶಾಸಕತ್ವ ಕಳೆದುಕೊಂಡಿದ್ದ ರಾಜೇಗೌಡಗೆ ರಿಲೀಫ್. ಬಿಜೆಪಿಯ ಜೀವರಾಜ್ ಆಯ್ಕೆಗೆ ಸುಪ್ರೀಂ ಮಧ್ಯಂತರ ತಡೆ. ಮರು ಮತ ಎಣಿಕೆಯಲ್ಲಿ ಗೆದ್ದಿದ್ದ ಬಿಜೆಪಿ ಅಭ್ಯರ್ಥಿಗೆ ಆಘಾತ. ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಎಂಎಲ್ಎ ಆಗಿ ಘೋಷಣೆ ಮಾಡಲಾಗಿದೆ. ಸಿಟ್ಟಿಂಗ್ ಎಂಎಲ್ಎ ಯಾರಿದ್ರೋ ಅವರೇ ಮುಂದುವರಿಯಲಿ. ಸಾಂವಿಧಾನಿಕವಾಗಿ ಅವರೇ ಮುಂದುವರಿಬೇಕು. ಕಾರಣ ಇದರಲ್ಲೇನೋ ಒಂದು ಸಣ್ಣ ಸಮಸ್ಯೆ ಇದೆ. ಕೋರ್ಟಿಗೆ ಮನವರಿಕೆಯಾಗಬೇಕಲ್ಲ. ಹೈಕೋರ್ಟ್ ಆದೇಶಕ್ಕೆ ತಡೆಯೊಡ್ಡಿದ ಸುಪ್ರೀಂ ಕೋರ್ಟ್. ಶೃಂಗೇರಿಯಲ್ಲಿ ಕಳೆದ 2023ರ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭ ಸಾಕಷ್ಟು ಪ್ರಬಲ ಕಾರಣಗಳನ್ನ ಬಿಜೆಪಿ ಅಭ್ಯರ್ಥಿ ಮುಂದಿಟ್ಟಿದ್ದು. ಆ ಕಾರಣವನ್ನ ಮುಂದಿಟ್ಟುಕೊಂಡು ಈಗಿನ ಸಿಟ್ಟಿಂಗ್ ಎಂಎಲ್ಎ ಅಸಂವಿಧಾನಿಕವಾಗಿ ಗೆದ್ದಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೋರ್ಟ್ ಅಂಗಳಕ್ಕೆ ಹೋಯಿತು. ಈಗ ಕೋರ್ಟಿನಿಂದ ಬರ್ತಿರುವ ಅತ್ಯಂತ ಮಹತ್ವದ ವರ್ಡಿಕ್ಟ್ ಇದು. ಶಾಸಕತ್ವವನ್ನೇ ಕಳೆದುಕೊಂಡಿದ್ದ ಜೀವರಾಜ್ ಬಿಜೆಪಿಯ ಜೀವರಾಜ್ ಆಯ್ಕೆಗೆ ಸುಪ್ರೀಂ ಮಧ್ಯಂತರ ತಡೆ ಕೊಟ್ಟಿದೆ. ಮರುಮತ ಎಣಿಕೆಯಲ್ಲಿ ಗೆದ್ದಿದ್ದ ಬಿಜೆಪಿ ಅಭ್ಯರ್ಥಿಗೆ ಇದೊಂಥರದ್ದು ಶಾಕು. ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಶಾಸಕರಾಗಿ ಘೋಷಣೆ. ಎಸ್ ಸಂತೋಷ್, ನೀವು ಕಳೆದ ಬಾರಿ ಈ ತರಹದ್ದೊಂದು ವಿಚಾರ ಮುನ್ನೆಲೆಗೆ ಬಂದಾಗ ಬಿಜೆಪಿಯ ಅಧಿಕೃತ ಕಚೇರಿಯಲ್ಲಿ ಸ್ಥಳೀಯ ನಾಯಕರು ಸಿಹಿ ಹಂಚಿ ಸಂಭ್ರಮ ಪಟ್ಟಿದ್ರು. ಕಾರಣ ಏನು ಅಂತ ಕೇಳಿದ್ರೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ 2023ರಲ್ಲಿ ಆ ಕ್ಷೇತ್ರದಲ್ಲಿ ಗೆದ್ಕೊಂಡು ಬಂದಿದ್ರು. ಸೊ ನಿಮಗೆ ಗೊತ್ತಿರಬಹುದು, ಜಯನಗರದಲ್ಲಿ ಒಂದು ಇಶ್ಯೂ ಆಯಿತು. ಅದು ರಾಮಲಿಂಗಾರೆಡ್ಡಿ ಮಗಳ ವಿಚಾರದಲ್ಲಿ. ಸೊ ಆ ಇಶ್ಯೂ ಆದಾಗಲೂ ಕೂಡ ಎಷ್ಟು ಪ್ರಖರವಾಗಿ ಚರ್ಚೆ ಆಯಿತು. ಅದಕ್ಕಿಂತಲೂ ಹೆಚ್ಚಾಗಿ ಶೃಂಗೇರಿಯ ಈ ಕ್ಷೇತ್ರದ ಬಗ್ಗೆ ಚರ್ಚೆ ಆಯಿತು. ಸೊ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿಯ ಮುಖದಲ್ಲೊಂದು ದುಃಖ ಆವರಿಸಿಕೊಂಡಿತ್ತು. ಬಿಜೆಪಿ ಸ್ವಲ್ಪ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಏನೋ ಮತ್ತೆ ಮರುಮತ ಎಣಿಕೆ ಆಯಿತು, ಈಗ ನನಗೆ ಗೆಲುವು ಸಿಕ್ಕಿದೆ. ಸೊ ಈಗ ನೋಡಿ, ಮತ್ತೆ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ. ಈಗ ನೋಡಿ, ಈ ಪ್ರಕರಣದಲ್ಲಿ ನಾವು ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಶಾಸಕರ ಸೋಲು ಗೆಲುವು ಅನ್ನುವಂಥದ್ದು ಬರಲ್ಲ. ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಅಂದರೆ ಯಾರು ಮತದಾರರಿರ್ತಾರೆ ಅವರ ನಂಬಿಕೆ, ನಾಗರಿಕರ ನಂಬಿಕೆ ಏನಿದೆ ಅದನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ನ್ಯಾಯಾಲಯ ಆಗಿರಬಹುದು, ಚುನಾವಣಾ ಆಯೋಗ, ಎರಡರ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಈ ಹಿಂದೆಯೂ ಕೂಡ ಇದೇ ರೀತಿ ಈ ಅಂಚೆ ಚೀಟಿ ಮತ ಎಣಿಕೆ ಏನಿದೆ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ ಖುದ್ದು ಆ ಒಂದು ಅಂಚೆ ಮತಗಳನ್ನು ತರಿಸಿ ನಮ್ಮ ಎದುರಿಗೆ ಎಣಿಸಿ ಅದನ್ನು ನೀವು ಅಂತ ಚುನಾವಣಾ ಅಧಿಕಾರಿಗಳನ್ನು ಕರೆಸಿ ಅವ್ರ ಎದುರಿಗೆ ಎಣಿಕೆ ಮಾಡೋದಕ್ಕೆ ಹಚ್ಚಿದಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ನಾವು ನೋಡೋದಾದರೆ ನೋಡಿ, ಇಲ್ಲಿ ಜೀವರಾಜು ಅಥವಾ ಮತ್ತೊಬ್ಬ ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ ಅವರ ಯಾವುದೇ ಸಮಸ್ಯೆಗಳು ಇಲ್ಲಿ ಬರೋದಿಲ್ಲ. ಇಲ್ಲಿ ಬರುವಂಥದ್ದು ಏನಪ್ಪ ಅಂದರೆ, ಚುನಾವಣಾ ಆಯೋಗ 1811 ಅಂಚೆ ಮತಗಳು ಇಷ್ಟನ್ನೂ ಎಣಿಸೋದಕ್ಕಾಗಲ್ಲ ಅಂತಂದ ಮೇಲೆ ಇಡೀ ದೇಶದಲ್ಲಿ ಕೋಟಿ ಕೋಟಿ ಮತಗಳನ್ನು ಎಣಿಸಬೇಕು. ಆ ವಿಚಾರದಲ್ಲಿ ಆಗುವಂತಹ ಗೊಂದಲಗಳಿದೆಯಲ್ಲ, ಆ ಗೊಂದಲಗಳು ಯಾವುದೇ ಗೊಂದಲಗಳು ಆಗಬಾರ್ದು. ಚುನಾವಣಾ ಆಯೋಗದ ಮೇಲೆ ಬೊಟ್ಟು ಹೋಗಬಾರ್ದು. ಇದೇ ಕಾರಣಕ್ಕಾಗಿ ಈ ಚುನಾವಣಾ ಪ್ರಕ್ರಿಯೆ ಏನಿದೆ ಇದು ಪಾರದರ್ಶಕ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಈವರೆಗೂ ಕೂಡ ಈ ರೀತಿ ತೀರ್ಪುಗಳನ್ನು ಕೊಡ್ತಾ ಬಂದಿದೆ. ಅದು ಏನು ಎಲೆಕ್ಷನ್ ಕಮಿಷನ್ಗೆ ಇಲ್ಲ ನಮಗೆ CCTV ಫುಟೇಜ್ ಕೊಡಿ ಅಂತ ಅಪೋಸಿಷನ್ ಪಾರ್ಟಿಗಳು ಕೇಳದಾಗಿರಬಹುದು, ಅಥವಾ ಬೇಡ ನಮಗೆ EVM ಏನಿದೆ ಮಷೀನು ಅದರ ಸೋರ್ಸ್ ಕೋಡ್ ಏನಿದೆ ಅದರಲ್ಲಿ ತಿರುಚುವಂತಹ ಕೆಲಸ ಆಗ್ತಾ ಇದೆ, ಅದರ ಸೋರ್ಸ್ ಕೋಡ್ ಏನಿದೆ ಅದನ್ನು ಕೊಡಿ ಅಂತ ಹೇಳಿದಾಗಿರ್ಬೋದು. ಪ್ರತಿ ಸಮಯದಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಿತಾಸಕ್ತಿಯನ್ನು ಸುಪ್ರೀಂ ಕೋರ್ಟ್ ಕಾಯ್ದುಕೊಂಡಿತ್ತು. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ. ಈ ಪ್ರಕರಣದಲ್ಲೂ ಕೂಡ
ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಘನತೆಯನ್ನು ಕಾಪಾಡೋದಕ್ಕೆ ಈ ಮಧ್ಯೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ನಗು ಬೀರುತ್ತಿದ್ದ ಬಿಜೆಪಿ ಅಭ್ಯರ್ಥಿ ಅಥವಾ ಗೆದ್ದಿದ್ದ ಅಭ್ಯರ್ಥಿಯ ಮುಖದಲ್ಲಿ ಈಗ ಮತ್ತೊಂದು ಶಾಕಿಂಗ್, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಪ್ರಯತ್ನಗಳಾಗ್ತವೆ. ಸೊ ಸಂತೋಷ್, ನಾವು ಮಾತನಾಡ್ತಾ ಇದ್ವಿ. ಸೊ ಈ ಡೆಮೋಕ್ರಸಿಯಲ್ಲಿ ಮತ ಎಣಿಕೆ ಸರಿಯಾಗಲಿಲ್ಲ, SIR ಸರಿಯಾಗಲಿಲ್ಲ ನೋಡಿ, ಈ ತರಹದ್ದೆಲ್ಲ ಅಗ್ನಿಸ್ಪರ್ಶ ಆಗದಲ್ಲಿ ಎಲ್ಲೂ ಧೂಮ ಕಾಣಿಸಿಕೊಳ್ಳೋದಿಲ್ಲ. ಈ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈ ತರಹದ ಆರೋಪಗಳೇ ಕೇಳಿಸಿಕೊಳ್ಳೋದಕ್ಕೆ ನಾಗರಿಕರಿಗೆ ಸಾಧ್ಯ ಆಗೋದಿಲ್ಲ ಅಂತ. ಅಂದರೆ ಈ ಚುನಾವಣಾ ಆಯೋಗ ಅನ್ನೋದೇನಿದೆ, ಎಲೆಕ್ಷನ್ ಕಮಿಷನ್ನು, ಇದು ಅತ್ಯಂತ ಪಾರದರ್ಶಕವಾಗಿ ದೇಶದಲ್ಲಿ ಕಾರ್ಯಾಚರಿಸಿದ್ರೆ ಈ ಥರದ ಆರೋಪ ಎಲ್ಲೂ ಕೇಳಿ ಬರೋದಿಲ್ಲ. ನೋಡಿ, ಯಾವಾಗ ಭಾರತದಲ್ಲಿ ಮೊಟ್ಟ ಮೊದಲ ಚುನಾವಣೆ ಆಗುತ್ತೆ, ಜನರಲ್ ಎಲೆಕ್ಷನ್, ಆ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇತ್ತು. ಇಸ್ ಇಟ್ ಪಾಸಿಬಲ್? ಭಾರತ ಈಗ ತಾನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಳ್ತಾ ಇದೆ. ಸಂತೋಷ್, ಮತ್ತೆ ಸಂಪರ್ಕ ಸಾಧ್ಯ ಆಗಿದೆ. ಎಸ್ ಮಾರುತಿ, ಆರ್ ಯು ಬ್ಯಾಕ್? ಎಸ್ ಮಾರುತಿ, ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಮಧ್ಯಂತರ ಆದೇಶ ಮೇ 21ನೇ ತಾರೀಖಿಗೆ ಈ ವಿಚಾರಣೆಯನ್ನ ಮುಂದೂಡಿರುವಂತಹದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸಾಹಿಲ್, ಏನೋ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ಈ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಾಗ ಅಂಚೆ ಮತದಾನ ವಿಚಾರದಲ್ಲಿ ಅವಕತವಕ ಆಗಿದೆ ಅಂತೇಳಿ ಮತ್ತೆ ಈ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಿದ್ರು. ಮತ್ತೆ ಅದೇ ರೀತಿ ಮರು ಎಣಿಕೆ ಮಾಡಬೇಕು ಅಂತ ಹೈಕೋರ್ಟ್ಗೆ ಜೀವರಾಜ್ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಮತ ಮರು ಎಣಿಕೆಗೆ ಅವಕಾಶ ಕೊಟ್ಟಿದ್ದು. ಅದೇ ಸಂದರ್ಭದಲ್ಲಿ ಕೂಡ ಏನು ಮತ ಎಣಿಕೆ ನಡೀತು ಕಳೆದ ಒಂದು ವಾರದಿಂದ, ಆಗ ಅವರು ಗೆಲುವನ್ನ ಘೋಷಣೆ ಮಾಡಿದ್ರು. ಅಂದ್ರೆ ಮತ ಎಣಿಕೆ ಲೆಕ್ಕಾಚಾರ ಆಧಾರದ ಮೇಲೆ ಮತ್ತೆ ಜೀವರಾಜ್ ಅವ್ರಿಗೆ ಗೆಲುವನ್ನ ಕೊಟ್ಟಿತ್ತು. ಈ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಆ ನಂತರ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಏನು ಚುನಾವಣಾ ಆಯೋಗ ಮತ ಎಣಿಕೆ ನಡೆಸಿ ಆ ನಂತರ ಘೋಷಣೆಯನ್ನ ಕೂಡ ಮಾಡಿತ್ತು. ಅವರು ಶಾಸಕರಾಗಿ ಸದಸ್ಯತ್ವ ಕೂಡ ಪಡೆದಿದ್ರು. ಆದ್ರೆ ಆ ನಂತರ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಂಬಂಧಪಟ್ಟ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಏನು ಸೋತಿದ್ರು ಮರು ಎಣಿಕೆ ಸಂದರ್ಭದಲ್ಲಿ, ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅಂದ್ರೆ ಈಗ ನಡೆದಂತ ಏನು ಮತ ಎಣಿಕೆ ಆಗಿರ್ಬೋದು ಮತ್ತು ಅಂಚೆ ಮತದಾನ ವಿಚಾರದಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ, ಸರಿಯಾಗಿ ಮತ ಎಣಿಕೆ ಆಗಿಲ್ಲ ಮತ್ತು ಕೆಲವೊಂದು ಆರೋಪಗಳನ್ನ ಕೂಡ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ರಿ. ಈ ಸಂದರ್ಭದಲ್ಲಿ ಕೂಡ ಈಗ ಅವ್ರಿಗೆ ಗೆಲುವನ್ನ ಆಗಿರೋ ಒಂದು ರೀತಿಯಾದಂತ ಗೆಲುವು. ಅಂದ್ರೆ ಈಗಾಗಲೇ ಮೇ 21ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಮುಂದುವರಿಕೆ, ಅಂದ್ರೆ ಏನ್ ಹೈಕೋರ್ಟ್ ಆದೇಶ ಕೊಟ್ಟಿದ್ದು ಅದಕ್ಕೆ ಬ್ರೇಕ್ ಹಾಕಿ ಅದು ಆ ನಂತರ ಯಥಾಸ್ಥಿತಿಯಲ್ಲಿ ಏನಿದೆ ಶಾಸಕರು ಈ ಹಿಂದೆ ಶೃಂಗೇರಿ ಶಾಸಕರು ಯಾರು ಆಗಿದ್ರು ಅವರೇ ಮುಂದುವರಿಯುವಂತೆ ಒಂದು ಬಿಗ್ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥದ್ದು. ಇದರಿಂದ ಸಾಕಷ್ಟು ಒಂದ್ ರೀತಿ ಗೊಂದಲ ಆರಂಭ ಆಗಿರೋದು. ಯಾಕೆಂದ್ರೆ ಕಳೆದ ವಾರವಷ್ಟೇ ಏನು ಜೀವರಾಜ್ ಅವರು ವಿಧಾನಸಭೆಯಲ್ಲಿ ಅಂದ್ರೆ ಸ್ಪೀಕರ್ ಕಚೇರಿಯಲ್ಲಿ ಅವರು ಸದಸ್ಯತ್ವ ಇದನ್ನ ಪಡೆದಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಆಗ ಕೂಡ ಒಂದ್ ರೀತಿಯಾದ ಗೊಂದಲದಲ್ಲೇ ಅದು ಕಾರ್ಯಕ್ರಮ ನಡೆದಿತ್ತು. ಸಾಕಷ್ಟು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಮನವಿ ಮಾಡಿ ಆ ನಂತರ ಅವರು ತಮ್ಮ ಶಾಸಕ ಸ್ಥಾನದ ಏನು ಒಂದ್ ರೀತಿಯಾದಂತ ಪಡೆದಿದ್ರು. ಆದ್ರೆ ಈಗ ಏನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ ಮಾಡಿದೆ, ಅದರಿಂದ ಸಾಕಷ್ಟು ಗೊಂದಲ ಮೂಡಿರೋದು. 21ನೇ ತಾರೀಕು ಅಂದ್ರೆ ವಿಚಾರಣೆ ಮುಂದೂಡಿರೋದು. ಆ ಸಂದರ್ಭದಲ್ಲಿ ಏನ್ ತೀರ್ಪು ಬರುತ್ತೆ ಎಂಬುದು ಕೂಡ ಕಾದ್ ನೋಡಿ ಬರ್ಬೇಕು. ಸಾಹಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ಮತ್ತೆ ಆಡಳಿತಾರೂಢ ಪಕ್ಷಕ್ಕೆ ಮೇಲುಗೈ, ನಿಜಕ್ಕೂ ಕೂಡ ಕಾನೂನಾತ್ಮಕವಾದಂತಹ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಈ ಹಿಂದೆ ಶೃಂಗೇರಿ ಶಾಸಕರ ವಿವಾದ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. DK ಶಿವಕುಮಾರ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಹೇಳ್ತಾ ಇದ್ರು, ಕಾನೂನಾತ್ಮಕವಾಗಿ ವಿ ಆರ್ ಸ್ಟ್ರಾಂಗ್ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈಗ ಮೇಲುಗೈ ಸಾಧಿಸಿದ್ದಾರೆ.